ಪಾರ್ಲಿಮೆಂಟ್ನಲ್ಲಿ ವಕ್ಫ್ ಬೋರ್ಡಿನ ವರದಿ ಮಂಡನೆ ಮಾಡಿದೆ. ಶ್ರೀರಾಮ್ ಸೇನೆ ಸಂಘಟನೆ ನಾವು ಸ್ವಾಗತವನ್ನ ಮಾಡ್ತಾ ಇದ್ದೀವಿ. ನಿನ್ನೆಯ ಚರ್ಚೆಗಳು ಬೇಕಾಗಿಲ್ಲ, ಇವರಿಗೆ ಬೇಕಾಗಿದ್ದು ಮುಸ್ಲಿಮರ ತುಷ್ಟೀಕರಣ, ಮುಸ್ಲಿಮರ ವೋಟ್ ಮಾತ್ರ ಅಂತನ್ನುವಂಥದ್ದು. ನಿನ್ನೆ ಸಂಸತ್ನಲ್ಲಿ ಆ ವಿರೋಧ ಪಕ್ಷದವರು ಮಾತನಾಡಿ ನೋಡಿದ್ರೆ ಬಹಳ ಗಂಭೀರವಾಗಿದೆ. ಇವರಿಗೆ ದೇಶ, ಧರ್ಮ, ಹಿಂದೂ ಸಮಾಜ, ಭಾರತದ ಸುರಕ್ಷತೆ ಅಂತನ್ನುವಂಥದ್ದು ಬೇಕಾಗಿಲ್ಲ, ಮುಸ್ಲಿಮರ ಸುರಕ್ಷತೆ ಬೇಕಾಗಿದೆ. ಅದು ಕಾಂಗ್ರೆಸ್ ಇರ್ಬೋದು, ಟಿಎಂಸಿ ಇರ್ಬೋದು, ಡಿಎಂಕೆ ಇರ್ಬೋದು, ಎಪಿ ಇರ್ಬೋದು, ಇವರೆಲ್ಲರೂ ಕೂಡ ಎಲ್ಲಿ ಹೊರಟಿದ್ದಾರೆ? ಒಂದು ವಕ್ಫ್ ಬೋರ್ಡ್ ಇದು ಸುಪ್ರೀಂ ಕೋರ್ಟ್ ಕೂಡ ಸಂಬಂಧ ಇಲ್ಲ. ಔಟ್ ಆಫ್ ಸ್ಟೇಟ್ ನಿಂದ ಬರ್ತಾ ಇದ್ದಾರೆ. ಆಂಧ್ರದಿಂದ ಕಾವುಗಳು ಬರ್ತಾ ಇದೆ, ಮಹಾರಾಷ್ಟ್ರದಿಂದ ವಿಶೇಷವಾಗಿ ಕಾವುಗಳು ಬರ್ತಾ ಇದ್ದಾರೆ, ದೆಹಲಿಯಿಂದ ಬರ್ತಾ ಇದ್ದಾರೆ. हमारे लड़की गई है, कहा ಕಂಪ್ಲೇಂಟ್ ಇದೆಲ್ಲ ಮಾಲೂಮ್ ನಹಿ ಹೈ ಅಂತ ಹೇಳಿ ದೆಹಲಿಯಿಂದ ಫೋನ್ಗಳು ಬರ್ತಾ ಇದೆ. ಅಂದ್ರೆ ಸಹಾಯವಾಣಿಯ ಸಾರ್ಥಕತೆ ಆಯಿತು ಅನ್ನೋದಕ್ಕೆ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇವತ್ತಿಗೂ ಕರೆಗಳ ಬರ್ತಾ ಇದ್ದಾವೆ. ಪೊಲೀಸ್ಗೆ ಕರೆ ಹೋಗ್ಲಿಕ್ಕಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕರೆ ಹೋಗ್ಲಿಕ್ಕಿಲ್ಲ, ಅವರಿಗೆ ಕಂಪ್ಲೇಂಟ್ ಹೋಗ್ಲಿಕ್ಕಿಲ್ಲ, ಆದ್ರೆ ನಮಗೆ ಕರೆಗಳು ಬರ್ತವೆ. ಯಾಕೆ? ವಿಶ್ವಾಸ ಇದೆ, ನಾವು ನಿಶ್ಚಿತವಾಗಿ ಅವರನ್ನ ಕರ್ಕೊಂಡು ಬರ್ತೀವಿ, ವಾಪಸ್ ಮನೆಗೆ ಕಳಿಸ್ತೇವೆ ಅಂತ ವಿಶ್ವಾಸದಿಂದ ನಮಗ್ ಕರೆ ಬರ್ತಾ ಇದೆ. ಕರ್ನಾಟಕದಲ್ಲಿ 3 ಪೊಲೀಸ್ ಆಫೀಸರ್ಗಳ ಮಗಳೇ ಅಪಹರಣ ಆದಂತಹ ಸಮಯದಲ್ಲಿ ಅವರು ಪೊಲೀಸ್ ಆಫೀಸರ್, ಅವರೇ ಬಂದು ತರ್ಬೋದು, ಅವರಿಗೆ ಗೊತ್ತಿದೆ. ಆದ್ರೆ ಅವರು 3 ಪೊಲೀಸ್ ಆಫೀಸರ್ಗಳು ಬಂದಿದ್ದು ಎಲ್ಲಿ ಅಂತಂದ್ರೆ ಶ್ರೀರಾಮ ಸೇನೆ ಆಫೀಸಿಗೆ ಬಂದು ಹೇಳಿದ್ರು. ಯಾಕೆ ಅಂತನ್ನೋ ಕಾರಣ ಕೇಳಿದೆ. ಯಾಕ್ರಿ, ಏನ್ರಿ ಇದು, ನೀವು ನಮಗೆ, ನಾವೇ ನಿಮ್ ಕಡೆ ಬರ್ಬೇಕು, ನೀವೇ ನಮ್ ಕಡೆ ಬರ್ತಾ ಇರಲ್ಲ ಅಂತ ಹೇಳಿದಾಗ, ಕಾನೂನು ಏನಿದೆ ಅಂತ ನನಗೆ ಗೊತ್ತು ಅಂತ ಹೇಳಿದ್ರು. ಬಹಳ ಅಲಕ್ಷ್ಯ ಆಗಿದೆ, ದುರ್ಲಕ್ಷ್ಯ ಆಗಿದೆ. ಅತ್ಯಾಚಾರ, ಅಪಹರಣ, ಏನು ಅದಕ್ಕೊಂದು ಯಾವುದೇ ರೀತಿಯ ಬೆಲೆ ಇಲ್ಲದ ಹಾಗಾಗಿ, ತರಕಾರಿ ಕೊಚ್ಚಿದ ಹಾಗೆ ಇವತ್ತು ಹುಡುಗಿಯರನ್ನು ಕೊಚ್ಚಿ ಫ್ರಿಡ್ಜ್ನಲ್ಲಿ ಇಡ್ತಾ ಇದ್ದಾರೆ, ಸೂಟ್ಕೇಸ್ನಲ್ಲಿ ಇಡ್ತಾ ಇದ್ದಾರೆ, ಎಲ್ಲೋ ಬಿಸಾಕ್ತಾ ಇದ್ದಾರೆ. ಏನಿದು, ಏನ್ ನಡೀತಾ ಇದೆ? ಮಾತೃ ದೇವೋಭವ ಅಂತ ಹೇಳಿದಂತ ಈ ದೇಶದಲ್ಲಿ ತಾಯಿಗೆ ಅವಮಾನ, ಸ್ತ್ರೀಗೆ ಅವಮಾನ, ಅಸುರಕ್ಷತೆ ಭಾವ ಇವತ್ತು ಇಡೀ ದೇಶದಲ್ಲಿ ನಮ್ಮ ಮಹಿಳೆಯರ ಸಂಬಂಧಪಟ್ಟ ಹಾಗೆ ದಿನೇ 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 ಹೆಚ್ಚಾಗ್ತಾ ಇದೆ. ಆನಂದವಾಗಿ ಅವರು ಓಡಾಡಬೇಕು, ಪೇಟೆಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕು, ಸ್ಕೂಲ್ಗೆ ಹೋಗ್ಬೇಕು, ಎಲ್ಲೋ ವಿಹಾರಕ್ಕೆ ಹೋಗ್ಬೇಕು ಅಂತನ್ನುವಂಥದ್ದು ಇವತ್ತು ಆ ಸುರಕ್ಷತೆ ಭಾವ ಇಲ್ಲ, ಭಯದಿಂದ ಓಡಾಡ್ತಾ ಇದೆ.